ಆಹಾರ ಪ್ರಿಯನಾದ ಸುಬ್ಬಯ್ಯನಿಗೆ ತುಂಬಾನೇ ಜಿಪಣಿಯಾದ ಹೆಂಡತಿ ಕನಕದುರ್ಗ ಇದ್ಲ. ಅವರಿಬ್ರು ಗೋದಾವರಿ ನದಿ ತೀರದಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ವಾಸಿಸ್ತಿದ್ರು. ಒಂದಿನ ಸಂಜೆ ಸಮಯ ಸುಬ್ಬಯ್ಯ ಮನೆಗೆ ಬರುವಾಗ ದೊಡ್ಡ ಮೀನ್ ಹಿಡ್ಕೊಂಡು ಬಂದಿದ್ರಿಂದ ಗಂಡ ಹೆಂಡತಿಯ ಮಧ್ಯದಲ್ಲಿ ಆ ದಿನ ಸರಿಯಾದ ಜಗಳ. ಕನಕ ಕನಕ ಎಲ್ಲಿದ್ಯಾ ಕಣೆ? ಇವತ್ತು ನಿನಗೆ ಒಂದು ಸಂತೋಷದ ವಿಷಯ ತಂದಿದ್ದೀನಿ, ಬಾರೆ ಹೊರಗೆ. ಕನಕ ಒಳಗಡೆಯಿಂದ ಬರ್ತಾ ಇದ್ದೀನಿ. ಯಾಕೆ ಹೊರಗಡೆ ನಿಂತ್ಕೊಂಡು ಕಿರ್ಚ್ತಾ ಇದ್ದೀರಾ? ಅಕ್ಕಪಕ್ಕದವ್ರು ಕೇಳ್ಕೊಂಡ್ರೆ ಏನ್ ಹೇಳೋದಿಲ್ಲ. ಮೊದ್ಲೇ ಆ ಲಕ್ಷ್ಮಿ ಅಮ್ಮ ಏನೇನೋ ಮಾತಾಡ್ತಿದ್ದಾರೆ. ಕೇಳಲಿ ಬಿಡೆ, ಈ ವಿಷಯ ಇವತ್ತೆಲ್ರಿಗೂ ತಿಳಿಯಬೇಕಾಗಿದೆ. ಮೊದ್ಲು ನೀನು ಹೊರಗೆ ಬಾರೆ. ಕನಕ ಕೈಯನ್ನ ತೊಳ್ಕೊಂಡು ಹೊರಗಡೆ ಬಂದ್ಲು. ಆವಾಗ ಸುಬ್ಬಯ್ಯನ ಕೈಯಲ್ಲಿದ್ದ ಅಷ್ಟು ದೊಡ್ಡ ಮೀನನ್ನು ನೋಡಿದಾಗ ಅವಳ ಕಣ್ಣೆರಡು ದೊಡ್ಡದಾಯ್ತು. ಅಯ್ಯೋ, ಏನ್ರಿ ಅಷ್ಟು ದೊಡ್ಡ ಮೀನ್ನ ಹಿಡ್ಕೊಂಡ್ ಬಂದಿದ್ದೀರಾ? ಇವತ್ತು ನಮ್ಮ ಮನೆಯಲ್ಲಿ ಮದ್ವೆ ಏನಾದ್ರೂ ಇದೆಯಾ? ಸುಬ್ಬಯ್ಯ ನಗುತ್ತಾ, ಮದ್ವೆ ಇಲ್ಲ, ಏನೂ ಇಲ್ಲ. ಈ ಮೀನು ನಮಿಗೇನೆ. ಗೋದಾವರಿಯ ಕೆರೆ ಮೀನು ಹೇಗೆ ಪಳಪಳ ಅಂತ ಹೊಳಿತಾ ಇದೆ ನೋಡ್ದಾ? ಇದು 3 kg ಇದೆ. ಸಂತೆಯಲ್ಲಿ ವೆಂಕಣ್ಣನ ಜೊತೆ ಚರ್ಚೆ ಮಾಡಿ ತಂದಿದ್ದೀನಿ. ಕನಕ ತಲೆನ ಹಿಡ್ಕೊಂಡು, ಅಯ್ಯೋ ದೇವ್ರೆ, ಇಷ್ಟು ದೊಡ್ಡ ಮೀನ್ನ ನಾವು ತಿನ್ನಕ್ಕಾಗುತ್ತಾರೀ? ಈಗೇನೆ ಮಾಡಿಟ್ರೆ ಹಾಳಾಗ್ಬಿಡುತ್ತೆ. ಆ ವೆಂಕಣ್ಣ ನಿಮ್ಗೆ ಅಧಿಕ ದುಡ್ಡು ತಗೊಂಡು ಮೋಸ ಮಾಡ್ಬಿಟ್ನಾ? ಬೆಲೆ ಬಗ್ಗೆ ಎಲ್ಲ ಇವಾಗ ಯಾಕೆ, ಇದರ ಮಹತ್ವವನ್ನು ನೋಡು. ಮೊದ್ಲು ಇದರ ಬೆಲೆ ಏನು ಅಂತ ಹೇಳಿ. ನನಗೆ ಯಾಕೋ ಎದೆ ಬಡ್ಕೋತಾ ಇದೆ. 500 ರೂಪಾಯಿ ಕಣೆ. ಕನಕ ಅದನ್ನು ಕೇಳಿ ಶಾಕ್ ಆಗಿ, 500 ರೂಪಾಯಿನ? ಏನ್ರಿ ನಿಮಗೇನಾದ್ರೂ ಹುಚ್ಚ? 500 ರೂಪಾಯಿ ಇದ್ರೆ 1 ವಾರ ನಾವು ಕೂತು ತಿನ್ಬೋದು. ಹೋಗಿ ಹೋಗಿ ಆ ಹಣನ ಮೀನಿಗೋಸ್ಕರ ಖರ್ಚು ಮಾಡಿದೀರಲ್ವಾ? ಮನೆಗ್ ಬೇಕಾದ ತರಕಾರಿ ಎಲ್ಲ ತಗೋಬೋದಾಗಿತ್ತು. ಏನ್ ಕೆಲಸ ಮಾಡಿದೀರ ನೀವು? ಅಬ್ಬಬ್ಬಾ, ಆರಂಭಿಸ್ಬಿಟ್ಟ ನಿನ್ ರಾಮಾಯಣ. ಯಾವಾಗ್ಲೂ ತಿಂತೀವಾ? ಯಾವಾಗ್ಲಾದ್ರೂ ಒಂದಿನ ತಾನೇ. ಒಂದಿನ ರುಚಿಯಾಗಿ ತಿನ್ಲಿಕ್ಕೆ 500 ರೂಪಾಯಿ ಖರ್ಚು ಮಾಡಿದ್ರೆ ಪರವಾಗಿಲ್ಲ. ನೀನು ಜಗಳ ಮಾಡದೆ ಮೊದ್ಲು ಇದನ್ನ ಕ್ಲೀನ್ ಮಾಡಿ ಸಾರ್ ಮಾಡು. ಶುದ್ಧ ಮಾಡ್ಲಿಕ್ಕ? ಇದನ್ನ ಶುದ್ಧ ಮಾಡ್ಬೇಕಂದ್ರೆ ಎಷ್ಟೊಂದು ನೀರ್ ಬೇಕು? ಇದು ಸಾರ್ ಮಾಡ್ಲಿಕ್ಕೆ ಎಷ್ಟೊಂದು ಎಣ್ಣೆ ಬೇಕು, ನಿಂಬೆ ಹುಳಿ ಬೇಕು, ಉಪ್ಪು ಖಾರ ಎಲ್ಲ ಬೇಕು. ಮಾಡೋರಿಗೆ ತಾನೇ ಈ ಕಷ್ಟ ಗೊತ್ತಾಗೋದು. ಕನಕ, ಚಿಂತೆ ಮಾಡ್ಬೇಡ ಕಣೆ. ಸುಮ್ನೆ ಚಿಂತೆ ಮಾಡದೆ ಇವತ್ತು ಘಮಘಮವಾಗಿರುವ ಮೀನ್ ಸಾರ್ನ ಮಾಡು. ಚೆನ್ನಾಗಿ ಎಣ್ಣೆ ಎಲ್ಲ ಜಾಸ್ತಿ ಹಾಕಿ ಮೀನ್ನ ಬಾಯಲ್ಲಿ ಇಟ್ಟ ತಕ್ಷಣ ಮೀನು ಕರಗಿ ಹೋಗ್ಬೇಕು. ಆ ರೀತಿ ಮಾಡು. ಏನು, ಎಣ್ಣೆ ಜಾಸ್ತಿ ಉಯ್ಬೇಕಾ? ಎಣ್ಣೆ 1 ಲೀಟರ್ ಎಷ್ಟು ಅಂತ ಗೊತ್ತಿದ್ಯಾ? 200 ರೂಪಾಯಿ ರೀ. ಎಣ್ಣೆ ತಂದು ಎಲ್ಲ ಎಣ್ಣೆ ಅದಕ್ಕೆ ಉಯ್ದ್ಬಿಟ್ರೆ ಒಂದಿನಕ್ಕೆ 50-100 ರೂಪಾಯಿ ಎಣ್ಣೆಗೆ ಖರ್ಚಾಗುತ್ತೆ. ಇಲ್ಲಿ ನೋಡೆ, ಒಂದಿನ ಕೂಡ ನನಗೋಸ್ಕರ ನೀನು ಅಷ್ಟೊಂದು ಹಣನ ಖರ್ಚು ಮಾಡಲ್ವಾ? ನಿನ್ನ ಜಿಪಣತನವನ್ನು ಸೈಡಲ್ಲಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಅಷ್ಟರಲ್ಲಿ ನನಗೆ ಎಲ್ಲ ಸಿದ್ಧ ಮಾಡಿಡು. ಸರಿ ರೀ, ಇನ್ನು ಏನ್ ಮಾಡೋದು? ತಂದಿದ್ದೀರಲ್ವಾ, ಮಾಡ್ಲೇಬೇಕಲ್ವಾ? ಸರಿ, 50 ರೂಪಾಯಿಗೆ ಎಣ್ಣೆ, ಖಾರದ ಪುಡಿ, ಆಮೇಲೆ ನಿಂಬೆ ರಸ ಎಲ್ಲ ಹಾಕಿ ನೀವು ಕೇಳಿದ ರೀತಿ ಮೀನ್ ಸಾರ್ ಮಾಡ್ಕೊಡ್ತೀನಿ. ಕನಕ ಮೀನ್ ಹಿಡ್ಕೊಂಡು ತುಂಬಾನೇ ಕೋಪದಿಂದ ಅಡಿಗೆ ಮನೆಯೊಳಗಡೆ ಹೋದ್ಲು. ಇವರಿಗೆ ಸ್ವಲ್ಪ ಆದ್ರೂ ಹಣದ ಬೆಲೆ ಏನು ಅಂತ ಗೊತ್ತಿದ್ಯಾ? ಆ ವೆಂಕಣ್ಣ ಏನೋ 500 ರೂಪಾಯಿ ಅಂತ ಹೇಳಿದ ತಕ್ಷಣ ಇವರು ಮೀನ್ನ ತಗೊಂಬಂದ್ಬಿಟ್ರು. ಅಯ್ಯೋ, ಇವಾಗ ಇದನ್ನ ಅಡಿಗೆ ಮಾಡ್ಬೇಕಲ್ವಪ್ಪ. ಮೀನನ್ನ ತೊಳೆದು ಪಾತ್ರೆಯಲ್ಲಿ ಇಟ್ಕೊಂಡು, ಎಣ್ಣೆಯಲ್ಲಿ ಮೀನು ಹಾಗೇನೆ ತೇಲಾಡ್ಬೇಕಂತೆ. ಏನು ಎಣ್ಣೆ ಏನು ಸುಮ್ನೆ ಸಿಗುತ್ತಾ? ತಗೊಂಬಂದ ಎಲ್ಲ ಎಣ್ಣೆನೂ ಇದಕ್ಕೆ ಉಯ್ದ್ಬಿಟ್ರೆ ನಾಳೆ ಒಗ್ಗರಣೆ ಮಾಡ್ಲಿಕ್ಕೆ, ದೋಸೆ ಮಾಡ್ಲಿಕ್ಕೆಲ್ಲ ಎಲ್ಲಿಗೋಗೋದು? ಇಲ್ಲ ಇಲ್ಲ, ನಾನು ಇಷ್ಟೊಂದು ಎಣ್ಣೆ ಉಯ್ಯೋದಿಲ್ಲ. ಮೀನನ್ನ ತೆಗೆದು ನೋಡಿ, ಹೇಗೋ ಈ ಮೀನಲ್ಲಿ ಇಷ್ಟೊಂದು ಕೊಬ್ಬು ಇದೆ ಅಲ್ವಾ? ಈ ಕೊಬ್ಬೆಲ್ಲ ಕರಗಿದ್ರೆ ಎಣ್ಣೆ ಆಗುತ್ತೆ. ನಾನ್ಯಾಕೆ ಸುಮ್ನೆ ಎಣ್ಣೆನ ಖರ್ಚು ಮಾಡ್ಬೇಕು? ಮೊನ್ನೆ ಹಪ್ಪಳ ಹುರಿದು ಆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಮಿಕ್ಕಿದೆ. ಆ ಎಣ್ಣೆಯಲ್ಲೇ ಇವತ್ತು ಮೀನ್ ಸಾರ್ ಮಾಡ್ತೀನಿ. ಇನ್ನು ಸ್ವಲ್ಪ ಎಣ್ಣೆ ಹಾಕಿದ್ರೆ ಆಯ್ತು. ಮೇಲಿದ್ದ ಎಣ್ಣೆನ ತೆಗೆದು ಅದರ ವಾಸನೆ ನೋಡಿದ್ಲು. ಹಬ್ಬ, ಸ್ವಲ್ಪ ವಾಸನೆ ಬರ್ತಾ ಇದೆ. ಈ ಎಣ್ಣೆ ಹಾಕಿದ್ರೆ ಏನ್ ಮಾಡೋದು? ಸರಿ, ಪರವಾಗಿಲ್ಲ, ಮಸಾಲೆ ವಾಸನೆಗೆ ಸರಿಯಾಗ್ಬಿಡುತ್ತೆ. ಪರವಾಗಿಲ್ಲ, ಹೇಗೋ 50 ರೂಪಾಯಿ ಉಳಿತಾಯ ಮಾಡ್ತಾ ಇದ್ದೀನಿ. ಇದೇ ನನ್ನ ಬುದ್ಧಿವಂತಿಕೆ. ಆಮೇಲೆ ಹುಳಿನ ತೆಗೆದ್ಲು. ಇವಾಗ ನಿಂಬೆ ಹುಳಿ ರಸ. ಅವ್ರೇನೋ ದೊಡ್ಡ ನಿಂಬೆ ಹುಳಿ ಸೈಜಲ್ಲಿ ಹುಳಿಯನ್ನು ಹಾಕು ಅಂತ ಹೇಳಿದ್ರು. ಯಾಕೆ ಸುಮ್ನೆ ಅಷ್ಟೊಂದು ಹುಳಿ ಹಾಕ್ಬೇಕು? ಸ್ವಲ್ಪ ಹುಳಿ ಹಾಕಿ ನೀರ್ನ ಜಾಸ್ತಿ ಮಾಡ್ತೀನಿ. ಆವಾಗ ಹುಳಿನೂ ಜಾಸ್ತಿ ಇರುತ್ತೆ, ಹುಳಿ ಹಾಕಿದ ಹಾಗೇನೂ ಇರುತ್ತೆ. ಸರಿ ಸರಿ, ನೀರು ಜಾಸ್ತಿನೇ ಮಾಡಿ ಉಯ್ತೀನಿ. ಮಸಾಲೆ ಡಬ್ಬಿನ ತೆಗೆದು ನೋಡಿ, ಚಕ್ಕೆ ಲವಂಗ ಹಾಕಿ ಏನಾದ್ರೂ ಸಾರ್ ಮಾಡೋಣ ಅಂದ್ರೆ ಅದು ಈ ಸಾರಲ್ಲಿ ಮಿಕ್ಸ್ ಆಗಿ ಹೋಗುತ್ತೆ. ಯಾಕೆ ಸುಮ್ನೆ ಖರ್ಚು? ಬೇಡ, ಅದೆಲ್ಲ ಹಾಕದೇ ಬೇಕಾಗಿಲ್ಲ. ಸ್ವಲ್ಪ ಮಸಾಲೆ ಧನಿಯಾ ಹುಡಿ ಹಾಕ್ತೀನಿ, ಅದೇ ರುಚಿ ಚೆನ್ನಾಗಿರುತ್ತೆ. ಹಳೆ ಎಣ್ಣೆನ ಉಯ್ದು ಒಗ್ಗರಣೆ ಕೊಟ್ಲು. ವಾಸನೆ ತುಂಬಾ ವ್ಯತ್ಯಾಸವಾಗಿ ಬಂತು. ಅಯ್ಯೋ, ಈ ಹಳೆ ಎಣ್ಣೆ ಹಾಕಿದ್ರಿಂದ ಯಾಕೋ ಒಂಥರ ವಾಸನೆ ಬರ್ತಾ ಇದೆ. ಸರಿ, ಪರವಾಗಿಲ್ಲ, ಅದು ಕುದಿ ಬಂದ್ರೆ ಸರಿಯಾಗುತ್ತೆ. ಸಾರು ಕುದಿತಾ ಇತ್ತು.
ಹೊರಗಡೆಯಿಂದ ಸುಬ್ಬಯ್ಯನ ಧ್ವನಿ ಕೇಳಿಸ್ತು. ಕನಕ, ಸಾರು ಆಯ್ತಾ? ನಂಗೆ ತುಂಬಾ ಹಸಿವಾಗ್ತಿದೆ. ಆಗ್ತಾ ಇದೆ, ಇನ್ನೊಂದು 5 ನಿಮಿಷ ರೀ. ನಿಲ್ಲು, ಒಂದು ಶುಭವಾರ್ತೆ ಹೇಳ್ತೀನಿ. ಪಟ್ನದಿಂದ ನನ್ನ ಗೆಳೆಯ ರಾಮರಾಜ ಬಂದಿದ್ದಾನೆ, ಇವಾಗಷ್ಟೇ ಬಂದಿದ್ದು. ಅದನ್ನು ಕೇಳಿ ಕನಕ ಹೃದಯ ನಿಂತೋಯ್ತು. ರಾಮರಾಜ ಅಣ್ಣನ ಇವಾಗ ಬಂದಿದ್ದಾ? ಹೌದು, ಅವನಿಗೆ ಮೀನ್ ಸಾರು ಅಂದ್ರೆ ತುಂಬಾ ಇಷ್ಟ. ಇವತ್ತು ನಾವು 3 ಜನ ಸೇರಿ ಹಬ್ಬ ಮಾಡೋಣ, ಚೆನ್ನಾಗ್ ಮಾಡು. ಕನಕ ಅವಳ ಮನಸ್ಸಿನೊಳಗಡೆ, ಅಯ್ಯೋ, ಇಬ್ರಿಗೆ ಅಂತ ನಾನು ಸ್ವಲ್ಪನೇ ಮಸಾಲೆ ಎಲ್ಲ ಹಾಕಿ ಹುಳಿ ಎಲ್ಲ ಸ್ವಲ್ಪ ಕಡಿಮೆ ಹಾಕಿ ಸಾರು ಮಾಡಿದ್ದು. ಇವಾಗ ನೋಡಿದ್ರೆ ಆ ರಾಮರಾಜ್ ಕೂಡ ಬಂದಿದಾರಾ? ಇವಾಗ ಏನಪ್ಪ ಮಾಡೋದು? ನಮ್ಮಿಬ್ರಿಗೆ ಅಂತ ಮಾಡಿದ್ದು, ಇವಾಗ ಇದರಲ್ಲಿ ನೀರ್ ಹಾಕಿದ್ರೆ ಚೆನ್ನಾಗಿರುತ್ತಾ? ಬೆಳಿಗ್ಗೆ ಮತ್ತೆ ಹೊಸ ಸಾರು ಮಾಡ್ಬೇಕಲ್ವಾ? ಅವಳು ಕುದಿತಾ ಇದ್ದ ಸಾರನ್ನ ನೋಡಿ, ಅಯ್ಯೋ, ಈ ಸ್ವಲ್ಪ ಇರುವ ಮೀನ್ ಸಾರ್ನ 3 ಜನಕ್ಕೆ ಹೇಗೆ ಹಂಚೋದು? ಸ್ವಲ್ಪ ಉಯ್ದ್ರೇನೆ ಎಲ್ಲ ಖಾಲಿಯಾಗ್ಬಿಡುತ್ತೆ. ಅವಳ ಕಣ್ಣು ನೀರಿನ ಬಿಂದಿಗೆಯ ಮೇಲೆ ಬಿತ್ತು. ಇದೇ ಸರಿಯಾದ ಉಪಾಯ. ಸಾರು ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿ ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ನಕ್ಕಾಗಲ್ಲ. ನೀರ್ ರೀತಿ ಇದ್ರೆ ಚೆನ್ನಾಗಿ ತಿನ್ಬೋದು. ಅವಳು ತಕ್ಷಣ 2 ಚೆಂಬು ನೀರನ್ನ ತೆಗೆದು ಕುದಿತಾ ಇದ್ದ ಸಾರಿನಲ್ಲಿ ಹುಯ್ದ್ಲು. ಬಾ, ಇವಾಗ ಪಾತ್ರೆ ತುಂಬಿದೆ. ನೋಡಿದ್ರೆ ಸಾರು ಕೂಡ ತುಂಬಾ ಇರುವ ರೀತಿ ಕಾಣಿಸ್ತಾ ಇದೆ. ಇವಾಗ 3 ಜನ ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಅಯ್ಯೋ, ಉಪ್ಪು ಖಾರ ಕಡಿಮೆ ಆಗ್ಬೋದಾ? ಇಲ್ಲ, ಪಕ್ಕದಲ್ಲೇ ಊಟ ಮಾಡುವಾಗ ಸ್ವಲ್ಪ ಉಪ್ಪಿಟ್ಕೊಂಡ್ರೆ ಸರಿಯಾಗುತ್ತೆ. ಅಯ್ಯೋ, ಆರೋಗ್ಯಕ್ಕೆ ಉಪ್ಪು ಕಡಿಮೆ ತಿನ್ನದೇ ಒಳ್ಳೇದಲ್ವಾ? ಅಡಿಗೆ ತಯಾರಾಯ್ತು. ಸುಬ್ಬಯ್ಯ ರಾಮಯ್ಯ ಇಬ್ರು ಬಂದು ಒಳಗಡೆ ಕೂತ್ಕೊಂಡ್ರು. ಆವಾಗ ಕನಕ ಅನ್ನ ತಗೊಂಡ್ ಬಂದ್ಲು. ಕನಕ, ಬಾ, ಮೊದ್ಲು ಬಡ್ಸು. ನನ್ನ ಹೆಂಡತಿಯ ಅಡಿಗೆ ಬಗ್ಗೆ ನಿಮಗೆ ಹೇಳಿದೀನಲ್ವಾ? ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಇವತ್ತು ಅಡಿಗೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ ನೋಡು. ನನ್ನ ತಂಗಿಯ ಕೈ ರುಚಿ ಅಡಿಗೆ ತಿನ್ಬೇಕು ಅಂತ ಎಷ್ಟೋ ದಿನದಿಂದ ಕಾಯ್ತಾ ಇದ್ದೀನಿ. ಇವತ್ತೇ ಸಾಧ್ಯ ಆಗಿದ್ದು. ಕನಕ ಸ್ವಲ್ಪ ಭಯದಿಂದಾನೆ, ಬಡಿಸ್ತೀನಿ ರೀ, ನೀವು ಇಬ್ರು ಮೊದ್ಲು ಊಟ ಮಾಡಿ. ಹಾಗಂತ ಅನ್ನನ ಹಾಕಿ ಆಮೇಲೆ ಮೀನ್ ಸಾರು ಪಾತ್ರೆನ ತಗೊಂಡ್ ಬಂದು ಮುಂದೆ ಇಟ್ಲು. ಸುಬ್ಬಯ್ಯ ಆ ಮೀನ್ ಸಾರನ್ನ ನೋಡಿ ಸಂತೋಷದಿಂದ, ಕನಕ, ಏನೇ ಇದು ಸಾರು ಇಷ್ಟೊಂದು ಕೆಂಪಾಗಿದೆ? ಎಣ್ಣೆ ತೇಲ್ತಾ ಇರ್ಬೇಕು ಅಂತ ಹೇಳ್ದೆ ಅಲ್ವಾ? ಇದ್ರಲ್ಲಿ ಎಣ್ಣೆನೇ ಕಾಣ್ತಾ ಇಲ್ಲ. ಅಯ್ಯೋ, ಏನ್ರಿ, ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತಾ? ಅದು ಮಾತ್ರನಾ? ನಿಮ್ಮ ಈ ವಯಸ್ಸಲ್ಲಿ ಎಣ್ಣೆ ಜಾಸ್ತಿ ಉಯ್ಕೊಂಡ್ರೆ ಕೊಲೆಸ್ಟ್ರಾಲ್ ಬರುತ್ತೆ. ಕೊಲೆಸ್ಟ್ರಾಲ್ ಆರೋಗ್ಯಕ್ಕೆ ಒಳ್ಳೇದು ಅಂತೀರಾ? ಮೀನಲ್ಲಿರುವ ಕೊಬ್ಬೆಲ್ಲ ಕರಗಿ ಎಣ್ಣೆ ಆಗುತ್ತೆ, ಅದೇ ಸಾಕು ರೀ. ಪರವಾಗಿಲ್ಲ ತಂಗಿಯಮ್ಮ, ಸುಬ್ಬಾರಾವ್ ಆರೋಗ್ಯ ಮುಖ್ಯ ಅಲ್ವಾ? ಸರಿ, ಆದ್ರೆ ವಾಸನೆ ಏನು ಯಾಕೋ ಒಂಥರ ಬರ್ತಾ ಇದೆ, ಚೆನ್ನಾಗಿಲ್ಲ. ಓ ಅದರಿ, ನಾನು ಅಡಿಗೆ ಮಾಡುವಾಗ ಕಿಟಕಿ ಎಲ್ಲ ತೆಗ್ದಿಟ್ಟಿದ್ದೆ ಅಲ್ವಾ? ವಾಸನೆ ಎಲ್ಲ ಹೋಗಿರ್ಬೋದು. ತಿಂದು ನೋಡಿ, ರುಚಿ ಚೆನ್ನಾಗಿರುತ್ತೆ. ಕನಕ ಆ ಸಾರನ್ನ ಹುಯ್ದಾಗ ಅದು ನೀರು ತರ ಅಲ್ಲಿಯಲ್ಲಿ ಓಡ್ತಾ ಇತ್ತು. ಒಂದು ಪೀಸ್ ಕೂಡ ಬೀಳಲೇ ಇಲ್ಲ. ಏನೇ, ನಾನು ನಿಂಗೆ ಮೀನ್ ಸಾರು ಮಾಡು ಅಂದ್ರೆ ರಸಂ ರೀತಿ ಮಾಡಿಟ್ಟಿದೀಯಾ? ಇದ್ರಲ್ಲಿ ಬರೀ ನೀರೇ ಇದೆ. ಅದೆಲ್ಲ ಏನು ಇಲ್ಲ ರೀ. ಮೀನ್ ಸಾರು ನೀರಾಗಿ ಮಾಡಿದ್ರೇನೆ ರುಚಿ ಚೆನ್ನಾಗಿರುತ್ತೆ. ಮೊದ್ಲು ತಿಂದು ನೋಡ್ರಿ, ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ. ಸುಬ್ಬಯ್ಯ ರಾಮಯ್ಯ ಇಬ್ರು ಸ್ವಲ್ಪ ಸಂದೇಹದಿಂದಾನೆ ಒಂದ್ ತುತ್ತು ತಿಂದ್ರು. ಅಷ್ಟೇ, ತಕ್ಷಣ ಅವರಿಬ್ರು ಮುಖಾನು ಬಾಡಿ ಹೋಯ್ತು. ರಾಮಯ್ಯನಿಗೆ ಏನ್ ಹೇಳೋದು ಅಂತಾನೂ ಅರ್ಥ ಆಗ್ಲಿಲ್ಲ. ಆದ್ರೆ ಸುಬ್ಬಯ್ಯ ಬಾಯಲ್ಲಿ ಹಾಕೊಂಡ ಅನ್ನನ ಉಗ್ದು, ಛೀ, ಥೂ, ಏ ಕನಕ, ಏನೇ ಇದು? ಕನಕ ಸ್ವಲ್ಪ ಹೆದರ್ಕೊಂಡೆ, ಯಾಕೆ ರೀ? ಏನಾಯ್ತು ಅಂತ ನನ್ನನ್ನೇ ಕೇಳ್ತೀಯಾ? ಇದು ಮೀನ್ ಸಾರ, ಮೀನು ತೊಳೆದಿದ ನೀರ? ಇದರಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ವಲ್ಲೇ? ಇದನ್ನ ತಿಂದ್ರೆ ವಾಂತಿನೇ ಬರೋದು. ಹೌದು, ಏನಿದು ಕೆಟ್ಟ ವಾಸನೆ? ಏನಾಕಿಯೇ ಮಾಡಿದ್ದು ಈ ಸಾರ್ನ? ರೀ, ಯಾಕೆ ರೀ ಹಾಗೆಲ್ಲ ಹೇಳ್ತಾ ಇದ್ದೀರಾ? ನಿಮ್ಮ ನಾಲಿಗೇನಾದ್ರೂ ಸತ್ತೋಗಿರ್ಬೋದು. ನಾನು ಚೆನ್ನಾಗಿನೇ ಮಾಡಿದ್ದೀನಿ. ನಿಮ್ಮ ನಾಲ್ಗೆ ಏನೋ ಆಗಿದೆ. ರಾಮರವಣ್ಣ, ನೀವ್ ಹೇಳಿ, ಸಾರ್ ಚೆನ್ನಾಗಿಲ್ವಾ? ರಾಮಯ್ಯ ತಕ್ಷಣ ನೀರನ್ನ ಕುಡ್ದು, ತಂಗಿ, ಸ್ವಲ್ಪ ಏನೋ ಪರವಾಗಿಲ್ಲ, ಚೆನ್ನಾಗಿದೆ. ಏನೋ ಎಣ್ಣೆ ವಾಸನೆ ಮಾತ್ರ ಕೆಟ್ಟದಾಗಿ ಬರ್ತಾ ಇದೆ. ಬಂದವರು ಮನೆಗೆ ಹಾಗೇನೆ ಹೇಳ್ತಾರೆ. ನಿಜ ಹೇಳು, ಏನಾಕಿ ಮಾಡಿದ್ದು? ಆ ಹಳೆ ಎಣ್ಣೆನ ಹಾಕ್ದ ನೀನು? ಕನಕ ಸ್ವಲ್ಪ ಬೇಜಾರಿಂದ, ಆ ಪಾತ್ರೆನ ಖಾಲಿ ಮಾಡಕ್ಕೆ ಇಷ್ಟ ಆಗದೆ ಆ ಹಳೆ ಎಣ್ಣೆನೇ ಉಯ್ದೇರಿ. ಅದಕ್ಕೆ ವಾಸನೆ ಯಾಕೋ ಒಂಥರ ಇದೆ. ಸರಿ, ನಿಂಬೆ ಹುಳಿನ ಹಾಕ್ಲಿಲ್ವಾ? ರೀ, ಹುಳಿನ ಹಾಕಿದೀನಿ. ಅದು ಕೂಡ ಸ್ವಂತದವ್ರು ಬಂದಿದಾರಲ್ವಾ, ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ ಅಂತಾನೆ ಕಡಿಮೆ ಹಾಕ್ದೆ. ಏನೇ ನೀನು ಹೇಳ್ತಾ ಇದ್ದೀಯಾ? ಸ್ವಲ್ಪ ನೀರ ಹಾಕಿದೀಯಾ? ಇಡೀ ಗಂಗಾ ನದಿಯನ್ನೇ ಇದರಲ್ಲಿ ಕಲಬೆರಕೆ ಮಾಡಿದೀಯಾ? ಜಿಪುಣತನದಿಂದ ಈ ಅಡುಗೆಯನ್ನು ನಾಯಿ ಕೂಡ ತಿನ್ನದಿಲ್ಲ. ರೀ, ಹಣವನ್ನು ಉಳಿತಾಯ ಮಾಡೋಣ ಅಂತ. ಏನು ಇದು ಉಳಿತಾಯನ? 500 ರೂಪಾಯಿ ಕೊಟ್ಟು ಮೀನ್ ತಂದು 50 ರೂಪಾಯಿ ಎಣ್ಣೆ, 10 ರೂಪಾಯಿ ಹುಳಿ ನಷ್ಟ ಆಗುತ್ತೆ ಅಂತ ಈ ರೀತಿ ಸಾರ್ ಮಾಡಿ ಇಟ್ಟಿದೀಯಲ್ಲ.
ಇದು ನಿಜವಾಗ್ಲೂ ಯಾರು ತಿಂತಾರೆ? ನಾವು ತಿನ್ನೋದಿಲ್ಲ, ಬಂದ ಅತಿಥಿಗಳು ತಿನ್ನೋದಿಲ್ಲ. ಇವಾಗ ಕೆಳಗೆ ಚೆಲ್ಲಿದ್ರೆ ವ್ಯರ್ಥ ಆಗಲ್ವಾ? ಸುಬ್ಬಯ್ಯ ಕೋಪದಿಂದ ಅಡಿಗೆ ಮನೆಯೊಳಗಡೆ ಹೋಗಿ ಆ ಮೀನ್ ಸಾರು ಪಾತ್ರೆನ ಹೊರಗಡೆ ತಗೊಂಡ್ ಬಂದ. ರಾಮಯ್ಯ ಬೇಡ ಅಂದ್ರೂ ಕೂಡ ಕೇಳಲಿಲ್ಲ. ನೋಡು ಕನಕ, ಇವಾಗ ಈ ಸಾರ್ನ ನೀನ್ ತಿಂತೀಯ, ಒಂದ್ ತುತ್ತು ತಿನ್ನೋಡು, ನನ್ ಕಷ್ಟ ನಿನಗೆ ಗೊತ್ತಾಗುತ್ತೆ. ಕನಕ ಅವಳು ಮಾಡಿದ ಮೀನ್ ಸಾರಲ್ಲಿ ಸ್ವಲ್ಪ ತಿನ್ನೋಡದ್ಲು. ಅಷ್ಟೇ ಅವಳಿಗೆ ವಾಂತಿ ಬರೋ ತರನೇ ಇತ್ತು. ಆ ಎಣ್ಣೆಯ ಜಿಡ್ಡು ವಾಸನೆ ತುಂಬಾನೇ ಬರ್ತಿತ್ತು. ಅಯ್ಯೋ, ಈ ಎಣ್ಣೆ ಇಷ್ಟೊಂದು ವಾಸನೆ ಬರ್ತಾ ಇದೆ ಅಂತ ನಂಗೆ ಗೊತ್ತಾಗಿಲ್ಲ ರೀ. ಅವಾಗ ವಾಸನೆ ಇಷ್ಟೊಂದು ಇರ್ಲಿಲ್ಲ, ದಿಕ್ಕೇನೆ ಹಾಕಿದು ರೀ. ಅಯ್ಯೋ, ನಿಜವಾಗ್ಲೂ ಇದು ಚೆನ್ನಾಗೇ ಇಲ್ಲ. ನೋಡ್ದಾ, ನೀನ್ ಮಾಡಿದ ಅಡಿಗೆ ನಿನಗೇನೆ ಇಷ್ಟ ಆಗೋದಿಲ್ಲ, ಹಾಗಾದ್ರೆ ನಮಗೆ ಮಾತ್ರ ಹೇಗೆ ಇಷ್ಟ ಆಗುತ್ತೆ? ಇವತ್ತು ನನ್ ಗೆಳೆಯನ ಮುಂದೆನೆ ನಿನ್ನ ಜಿಪಣತನದಿಂದ ನನ್ ಮರ್ಯಾದೆ ತೆಗೆದುಬಿಟ್ಟೆ. ಸುಬ್ಬಯ್ಯ ಆ ಎಲ್ಲ ಮೀನ್ಸಾರನ್ನ ತಗೊಂಡು ಹೋಗಿ ತೋಟದಲ್ಲಿರುವ ಒಂದು ಮರದ ಕೆಳಗಡೆ ಹುಯ್ದ. ಆವಾಗ ಕನಕ ಅದನ್ನ ನೋಡಿ, ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆರಿ ಅದನ್ನ ಬಿಸಾಕಿದ್ರಿ? ಅದರಲ್ಲಿರುವ ಮೀನನ್ನಾದ್ರೂ ತೆಗ್ದಿಡ್ಬೋದಾಗಿತ್ತು. ಯಾಕೆರಿ ಇದನ್ನೆಲ್ಲ ವ್ಯರ್ಥ ಮಾಡಿದ್ರಿ? 500 ರೂಪಾಯಿ ಸುಮ್ನೆ ಹೋಯ್ತಲ್ವಾ? ನಾನು ಎಲ್ಲವನ್ನು ವ್ಯರ್ಥ ಮಾಡಿದ್ದ? ನೀನೇ ಕಣೆ ಸರಿಯಾಗಿ ಯಾವ ವಸ್ತುಗಳನ್ನ ಕೂಡ ಹಾಕದೆ ಜಿಪಣತನದಿಂದ ಅದಾಕಿದ್ರೆ ಜಾಸ್ತಿ ಆಗುತ್ತೆ, ಇದಾಕಿದ್ರೆ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಕಡಿಮೆ ವಸ್ತುಗಳನ್ನ ಉಪಯೋಗ ಮಾಡಿ ನೀನೇ ಇವಾಗ ಹಾಳು ಮಾಡಿದ್ದು. ಅತಿ ಆಸೆ ಗತಿ ಕೇಡು ಅಂತ ದೊಡ್ಡವರು ಹೇಳಿದ್ದು ಸುಮ್ನೆನಾ? ಇವಾಗ್ಲಾದ್ರೂ ಅರ್ಥ ಆಯ್ತಾ? ಸುಬ್ಬಯ್ಯ ಹೇಳಿದ್ದು ಕೂಡ ನಿಜಾನೇ. ನೀವು ತುಂಬಾ ಹಣ ಕೊಟ್ಟು ರೇಷ್ಮೆ ಸೀರೆನ ತಗೋತೀರಾ, ಅದಕ್ಕೆ ಕಡಿಮೆ ಬೆಲೆ ಇರುವ ಸಾಬೂನನ್ನು ಹಾಕಿ ಹೊಗೆದ್ರೆ ಅದು ಹೇಗೆ ಹಾಳಾಗುತ್ತೋ ಹಾಗೇನೆ ಅದಕ್ಕ ಹಣ ಕೊಟ್ಟು ತಗೊಂಬಂದಿರುವ ಈ ಮೀನನ್ನು ನೀವು ಸರಿಯಾದ ವಸ್ತುಗಳು ಹಾಕದೆ ಈ ರೀತಿ ಹಾಳು ಮಾಡ್ಬಿಟ್ರಿ. ನಿಜಾನೇ ಅಣ್ಣ ನೀವು ಹೇಳೋದು. ನಾನು 50 ರೂಪಾಯಿ ಎಣ್ಣೆ, ಒಂದು ನಿಂಬೆ ಹುಳಿ ಹೋಗುತ್ತೆ ಅಂತ 100 ರೂಪಾಯಿ ಕೊಟ್ಟು ತಂದಂತಹ ಮೀನಿನ ಬೆಲೆಯನ್ನೇ ಮರೆತು ಈ ರೀತಿ ಮಾಡ್ಬಿಟ್ಟೆ. ನನ್ನ ಕ್ಷಮಿಸಿ ಅಣ್ಣ. ಆಮೇಲೆ ಕೇಳು. ಇವಾಗ ನಮಗೆ ತುಂಬಾ ಹಸಿವಾಗ್ತಿದೆ, ಬೇಗ ಹೋಗಿ ಏನಾದ್ರೂ ಅಡಿಗೆ ಮಾಡಿ ಬಿಸಿ ಬಿಸಿ ಊಟ ಕೊಡು. ಸರಿ ರೀ, ಇವಾಗ್ಲೇ ಹೋಗಿ ಒಳ್ಳೆ ವಸ್ತುಗಳನ್ನ ಉಪಯೋಗ ಮಾಡಿ ನಿಮಗೆ ಅಡಿಗೆ ಮಾಡಿ ಕೊಡ್ತೀನಿ. ನನ್ನ ಕ್ಷಮಿಸಿರಿ, ಇನ್ ಮುಂದೆ ಹೀಗೆ ಮಾಡಲ್ಲ. ನಿಜಾನೇನಾ? ಇಲ್ಲದಿದ್ರೆ ಅದ್ರಲ್ಲೂ ಕೂಡ ಏನಾದ್ರೂ ಕಲಬೆರಕೆ ಮಾಡ್ತೀಯಾ? ಅಯ್ಯೋ ಇಲ್ಲ ರೀ, ಒಳ್ಳೆ ತುಪ್ಪನೇ, ಬನ್ರಿ ಮಾಡ್ಕೊಡ್ತೀನಿ. ಕನಕಾಗೆ ಅವಳು ಮಾಡಿದ ತಪ್ಪು ಏನು ಅನ್ನೋದು ಅರ್ಥ ಆಯಿತು. 10 ರೂಪಾಯಿ ಖರ್ಚಿಗೆ ಅವಳು ಕಷ್ಟಪಟ್ಟಿದ್ರಿಂದ ಈ ದಿನ ಅವಳಿಗೆ ತುಂಬಾ ದೊಡ್ಡ ನಷ್ಟನೇ ಆಗಿತ್ತು. ಹೀಗಿರುವಾಗ ಒಂದು ವಾರದ ನಂತರ ಸುಬ್ಬಯ್ಯ ಪುನಃ ಒಂದು ಮೀನನ್ನ ತಗೊಂಡ್ ಬಂದ. ಈ ಸಲ ಖರ್ಚಿಗೋಸ್ಕರ ಯೋಚನೆ ಮಾಡದೆ ಅದ್ಭುತವಾದ ಮೀನ್ಸಾರನ್ನ ಮಾಡಿಕೊಟ್ಲು ಕನಕ. ಜಿಪುಣತನ ಇದ್ರೆ ತುಂಬಾ ನಷ್ಟ ಬರುತ್ತೆ ಅನ್ನೋದನ್ನ ಅವಳು ಅರ್ಥ ಮಾಡ್ಕೊಂಡ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಜಿಪುಣತನದಿಂದ ನಮಗೆ ನಷ್ಟನೇ ಜಾಸ್ತಿಯಾಗಿ ಆಗೋದು. ಜಿಪುಣತನದಿಂದ ಯಾವಾಗ್ಲೂ ಲಾಭ ಅಂತೂ ಬರೋದೇ ಇಲ್ಲ. ನಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡು ಹಣನ ಉಳಿತಾಯ ಮಾಡಿ ಅದನ್ನ ಜೋಪಾನವಾಗಿ ಇಟ್ಕೊಳ್ಳೋದ್ರಲ್ಲಿ ಯಾವುದೇ ಲಾಭನೂ ನಮಗೆ ಸಿಗೋದಿಲ್ಲ. ಅದು 1978ನೇ ವರ್ಷ. ಕೃಷ್ಣಾ ನದಿ ತೀರದಲ್ಲಿ ಒಂದು ಅಂದವಾದ ಗ್ರಾಮದಲ್ಲಿ ಒಂದು ಶಾಲೆ ಇತ್ತು. ಆ ಶಾಲೆಯಲ್ಲಿ ರಾಜಯ್ಯ ಅನ್ನುವ ಅಧ್ಯಾಪಕ ಕೆಲಸ ಮಾಡ್ತಾ ಇದ್ರು. ತುಂಬಾನೇ ಒಳ್ಳೆಯವರು. ರಾಜಯ್ಯನಿಗೆ ಓದಿನ ಮೇಲೆ ತುಂಬಾನೇ ಗೌರವ ಇತ್ತು, ಹಾಗೆ ಊರಿನವರ ಮೇಲೆ ಪ್ರೀತಿನೂ ಇತ್ತು. ಆದ್ರೆ ರಾಜಯ್ಯನ ಹೆಂಡತಿಯಾದ ಸೀತಮ್ಮನಿಗೆ ಮಾತ್ರ ಹಣದ ಮೇಲೇನೆ ಹೆಚ್ಚಾಗಿ ಪ್ರೀತಿ ಇತ್ತು. 1 ರೂಪಾಯಿ ಖರ್ಚು ಮಾಡಬೇಕು ಅಂದ್ರೂ ಕೂಡ 1000 ಸಲ ಯೋಚನೆ ಮಾಡ್ತಾ ಇದ್ಲು ಸೀತಮ್ಮ. ಆದ್ರಿಂದ ಅವಳು ಮಾಡೋ ಅಡಿಗೆಯಲ್ಲಿ ಖರ್ಚು ಕಡಿಮೆ ಮಾಡೋದಕ್ಕೋಸ್ಕರ ಉಪ್ಪು, ಖಾರ, ಎಣ್ಣೆ ಎಲ್ಲಾನು ಕಡಿಮೆನೇ ಹಾಕ್ತಾ ಇದ್ಲು. ಪಾಪ ರಾಜಯ್ಯ ದಿನ ರುಚಿನೇ ಇಲ್ಲದೆ ಆಹಾರನ ತಿಂತಾ ಇದ್ರು. ಸೀತಾ ಈ ರೀತಿ ನಡ್ಕೊಳ್ಳೋದು ಪಾಪ ರಾಜಯ್ಯನಿಗೆ ತುಂಬಾನು ಕಷ್ಟವನ್ನ ಕೊಡ್ತಾ ಇತ್ತು. ಹೇಗಾದ್ರೂ ಸೀತಾಳಿಗೆ ಪಾಠ ಕಲಿಸ್ಕೊಡ್ಲೇಬೇಕು. ಅವಳಿಗೆ ಹಣದ್ಕಿಂತ ಮನುಷ್ಯರ ಮುಖ್ಯ, ಮನುಷ್ಯರ ಬಂಧ ವಾತ್ಸಲ್ಯ ಮುಖ್ಯ ಅನ್ನೋದನ್ನ ತನ್ನ ಹೆಂಡತಿಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡ್ರು. ಒಂದಿನ ಬೆಳಗ್ಗೆ ರಾಜಯ್ಯ ಎದ್ದು ಸ್ಕೂಲಿಗೆ ಹೊರಡ್ತಾ ಇದ್ದಾಗ, ಅವ್ರು ಊಟ ಮಾಡ್ತಾ ಇದ್ದಾಗ ಅದರಲ್ಲಿ ರಾಜಯ್ಯ ಎಷ್ಟು ತುಪ್ಪ ಹಾಕ್ತಾ ಇದ್ದಾರೆ ಅಂತ ಸೀತಾ ನೋಡ್ತಾ ಇದ್ಲು. ಆವಾಗ ರಾಜಯ್ಯ, ಸೀತಮ್ಮ, ಇವತ್ತಿನ ಬದನೆಕಾಯಿ ಸಾರಲ್ಲಿ ಉಪ್ಪು ಖಾರ ಏನೂ ಇಲ್ಲ, ಇನ್ನಷ್ಟು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ರಾಜಯ್ಯ ಹಾಗೆ ಹೇಳಿದಾಗ ಸೀತಾ ಕೋಪದಿಂದ, ಅಯ್ಯೋ ದೇವ್ರೆ, ಏನ್ರಿ ನೀವು ಇಷ್ಟೊಂದು ಉಪ್ಪು ಹುಳಿ ಖಾರನ ಜಾಸ್ತಿ ತಿಂತಾ ಇದ್ದೀರಾ? ಉಪ್ಪು ಖಾರನ ಬರ್ತಾ ಬರ್ತಾ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ. ಈ ಉಪ್ಪು ಖಾರನ ನಾವು ವ್ಯವಸಾಯ ಮಾಡೋದಲ್ಲ, ಇದನ್ನ ಹಣ ಕೊಟ್ಟು ತಗೊಳ್ಳೋದ್ರಿ. ನಿನ್ನ ಸಂಗತಿ ನನಗ್ ಗೊತ್ತಿಲ್ವಾ? ಒಂದು ಟೊಮೆಟೊ, ಒಂದು ಈರುಳ್ಳಿ ಅಂತ ಒಂಚೂರು ಎಣ್ಣೆ ಹಾಕೋದು. ಈ ರೀತಿ ನೀನು ಅಡಿಗೆ ಮಾಡಿದ್ರೆ ರುಚಿ ಎಲ್ಲಿಂದ ಬರುತ್ತೆ? ರುಚಿ ಏನ್ರಿ ನೋಡ್ತೀರಾ? ಆರೋಗ್ಯಕ್ಕೆ ಇದೆಲ್ಲ ಕಡಿಮೆ ತಿಂದ್ರೇನೆ ಆರೋಗ್ಯ ಕೂಡ ಚೆನ್ನಾಗಿರೋದು. ನಿಮ್ಮ ಜೀವನ ಪೂರ್ತಿ ಉಪ್ಪು ಹುಳಿ ಖಾರಕ್ಕೇನೆ ಹೋಗುತ್ತೆ. ಶಾಲೆಗೆ ಹೋಗುವ ನಿಮಗೆ ಈ ಸಾಧಾರಣ ರುಚಿ ಸಾಕು. ಸೀತಮ್ಮ, ನಾನು ತರಗತಿಯಲ್ಲಿ ಮಕ್ಕಳಿಗೆ ಪಾಠ ಮಾಡುವವನು. ನಾನು ದೃಢವಾಗಿ ಇದ್ರೆ ಮಾತ್ರ ಪಾಠ ಮಾಡಕ್ಕಾಗೋದು.
ಊರಿನ ಜನರೆಲ್ಲ ನಮ್ಮ ಜಿಪಣತನವನ್ನು ನೋಡಿ ನಗ್ತಾ ಇದ್ದಾರೆ. ಮೊನ್ನೆ ಗೋವಿಂದು ಬಂದ, ಏನ್ ಹೇಳ್ದ ಗೊತ್ತಾ? ಏನ್ ಹೇಳಿದ್ರು? ನಾನ್ ಮಾಡ್ಕೊಟ್ಟ ಅನ್ನ ಸಾಂಬಾರ್ ಅವರಿಗೆ ಸಾಕಾಗಿಲ್ವಾ ಏನೋ? ಅವರು ನಿನ್ ಜೊತೆ ಏನಾದ್ರೂ ಹೇಳ್ತಾರಾ? ಅವರು ಮೆಲ್ಲೆ ನನ್ ಜೊತೆ ಹೇಳಿದ್ದು, ನಮ್ಮ ಮನೆಯಲ್ಲಿ ಹಸುವಿಗೆ ಹಾಕುವ ಗಂಜಿಯಲ್ಲೂ ಕೂಡ ಇದಕ್ಕಿಂತ ಜಾಸ್ತಿ ಉಪ್ಪಿರುತ್ತೆ ಅಂತ. ಹಾಗೆ ಹೇಳಿ ನಕ್ಕಿದ್ರೆ ನನಗೆ ಮರ್ಯಾದೆ ಹೋಗಲ್ವಾ? ಸೀತಮ್ಮ ನಗುತ್ತಾ, ನೆಗಾಡುವಾಗ ಹೋಗುವ ಮರ್ಯಾದೆ, ಊಟದಿಂದ ಬರುವ ಗೌರವ ನನಗೆ ಅನವಶ್ಯಕ. ಆ ಗೋವಿಂದ ಜಿಪಣ, ಅವನು ಹಸುವಿಗೆ ಖರ್ಚು ಮಾಡುವ ಹಣಕ್ಕಿಂತ ನಾನು ಅಡುಗೆಗೆ ಖರ್ಚು ಮಾಡುವ ಹಣ ಅದಕ್ಕಿಂತ ಜಾಸ್ತಿನೇ. ಅವನು ಹಸುಗಳಿಗೆ ಹಾಕುವ ಆಹಾರದ ಬಗ್ಗೆ ಆಲೋಚನೆ ಮಾಡಿದ್ರೆ ನಾನು ನಮ್ಮನೆಯ ಖರ್ಚು ಬಗ್ಗೆ ಆಲೋಚನೆ ಮಾಡ್ತೀನಿ. ನೀನು ಮಾತಾಡೋದು ಹಣದ ಬಗ್ಗೆನಾ? ನಾವು ಮನೆಗೆ ಯಾರನ್ನಾದ್ರೂ ಊಟಕ್ಕೆ ಕರೆದು ಅವರಿಗೆ ಚೆನ್ನಾಗಿ ಊಟ ಹಾಕದಿದ್ರೆ ಅಲ್ಲಿಂದ ಬರುವ ನಮಗೆ ನಷ್ಟ ಮರ್ಯಾದೆ ತಾನೆ. ಇದರಲ್ಲಿ ನಷ್ಟ ಏನಿದೆ? ಅವ್ರು ಮತ್ತೆ ನಮ್ಮನೆಗೆ ಬರೋದಿಲ್ಲ. ಇದಕ್ಕಿಂತ ದೊಡ್ಡ ಲಾಭ ಇನ್ನೇನ್ರಿ ಇದೆ? ನನ್ನ ಜೊತೆ ವಾದ ಮಾಡೋದು ವ್ಯರ್ಥನೆ. ನಾನು ಶಾಲೆಗೆ ಹೋಗ್ತೀನಿ. ರಾಜಯ್ಯ ಬೇರೆ ದಾರಿ ಇಲ್ಲದೆ ಶಾಲೆಗೆ ಹೊರಟೋದ್ರು. 2 ದಿನಗಳ ನಂತರ ಮಧ್ಯಾಹ್ನದ ಸಮಯ ಗೋವಿಂದ ಹಾಗೂ ಲಕ್ಷ್ಮಿ ಇಬ್ರು ಕೂಡ ರಾಜಯ್ಯನ ಮನೆಗೆ ಬಂದ್ರು. ಆವಾಗ ಲಕ್ಷ್ಮಿ, ಸೀತಮ್ಮ, ನಮ್ಮ ಮನೆಯವರು ನಾನು ಒಂದ್ ಕೆಲ್ಸದ ಮೇಲೆ ಬಂದು, ರಾಜಯ್ಯವರು ಕೂಡ ಇನ್ನು ಶಾಲೆಗೆ ಹೋಗ್ಲಿಲ್ಲ ಅಲ್ವಾ, ಅದರಿಂದ ನಾವಿಬ್ರು ಕೂಡ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಚೆನ್ನಾಗಿ ಅಡಿಗೆ ಮಾಡಿ. ಸೀತಾ ಅವಳ ಮನಸ್ಸಿನಲ್ಲಿ, ಅಯ್ಯೋ ದೇವ್ರೆ, ಇವರು ಮತ್ತೆ ಬಂದ್ಬಿಟ್ರಾ? ತರಕಾರಿಗೆಲ್ಲ ಎಷ್ಟೊಂದು ಖರ್ಚಾಗುತ್ತೆ, ಎಲ್ಗೋಗೋದ್ ನಾನು? ಹಾಗೆ ಅಂದ್ಕೊಂಡು, ಬನ್ನಿ ಬನ್ನಿ, ಇದು ನಮಗೆ ಭಾಗ್ಯ ತಾನೇ. ರಾಜಯ್ಯ ಸಂತೋಷದಿಂದ, ಸೀತಮ್ಮ, ನಮ್ಮ ಲಕ್ಷ್ಮಿ ಅತ್ತಿಗೆ ಬಂದಿದ್ದಾರೆ, ಅವರಿಗೆ ಚೆನ್ನಾಗಿ ಪಾಯಸ ಮಾಡಿಕೊಡು. ಮನೆಯಲ್ಲಿ ತುಪ್ಪ, ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಇದೆ ಅಲ್ವಾ? ಪಾಯಸ ಮಾಡ್ಬೇಕಂದ್ರೆ ಮನೆಯಲ್ಲಿ ಹಾಲಿರ್ಬೇಕು, ಸಕ್ಕರೆ ಬೇಕು, ಗೋಡಂಬಿ ದ್ರಾಕ್ಷಿ ಬೇಕು. ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿಲ್ವಾ? ನಾನು ಸಾಂಬಾರ್ ಮಾಡಿ ಪಲ್ಯ ಮಾಡಿದೀನಿ, ಅಷ್ಟು ಸಾಕು. ಗೋವಿಂದ್ ನಗುತ್ತಾ, ಪರವಾಗಿಲ್ಲ ಸೀತಮ್ಮ, ನೀವು ಸಂತೋಷದಿಂದ ಕೊಟ್ರೆ ನಾವು ಏನ್ ಬೇಕಾದ್ರೂ ತಿಂತೀವಿ. ಸೀತಾ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ಲು. ಆಹಾರನ ತಗೊಂಡ್ ಬಂದು ಬಡ್ಸದ್ಲು. ಆದ್ರೆ ಅದನ್ನು ನೋಡಿದ ತಕ್ಷಣ ಲಕ್ಷ್ಮೀ ಗೋವಿಂದನ ಮುಖ ಬದಲಾಯಿತು. ಸೀತಮ್ಮ, ಇದ್ರಲ್ಲಿ ನೀರು, ತರಕಾರಿ ಮಾತ್ರ ಕಾಣ್ತಾ ಇದೆ. ಉಪ್ಪು ಖಾರ ಏನು ಹಾಕ್ಲಿಲ್ವಾ? ಮೆಂತೆ ಆರೋಗ್ಯಕ್ಕೆ ಒಳ್ಳೇದು, ಅದು ಹಾಕಿದೀನಿ. ಉಪ್ಪು ಖಾರ ಇಲ್ಲ ಅಂತೀರಾ? ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಾನು ಯಾವಾಗ್ಲೂ ಕಡಿಮೆ ಹಾಕೋದು. ಸರಿ ಸೀತಮ್ಮ. ಅಯ್ಯೋ, ಏನಿದು? ಇದು ಯಾವ ಸಾರು? ಅದು ಹೀರೆಕಾಯಿ ಸಾಂಬಾರು, ನಿನ್ನೆ ರಾತ್ರಿದು. ಇವಾಗ ಮತ್ತೆ ಬಿಸಿ ಮಾಡಿದ್ದೀನಿ. ಸಾರೇನೋ ಹೀರೆಕಾಯಿ ಸಾರೆ, ಆದ್ರೆ ಇದರಲ್ಲಿ ಉಪ್ಪು, ಹುಳಿ, ಖಾರ ಏನೂ ಇಲ್ಲದೆ ನೀರು ಬೇರೆ ಜಾಸ್ತಿ ಇದೆ ಅಲ್ವಾ? ಎಣ್ಣೆನೂ ಕಡಿಮೆ ಇದೆ, ತರಕಾರಿ ಬೇರೆ ಬೇರೆ ಇದೆ. ಯಾಕೆ ಎಣ್ಣೆ ಹಾಕಿಲ್ಲ? 1 ಸ್ಪೂನ್ ಹಾಕಿದೀನಿ. ಎಣ್ಣೆ ಜಾಸ್ತಿ ಇದ್ರೆ ಆಮೇಲೆ ಹೊಟ್ಟೆ ನೋವೆಲ್ಲ ಸ್ಟಾರ್ಟ್ ಆಗುತ್ತೆ. ರಾಜಯ್ಯ ಅವಮಾನದಿಂದ ಗೋವಿಂದನನ್ನ ನೋಡಿದ್ರ ಗೋವಿಂದು, ಪ್ರತಿದಿನ ನಂದಿದೇ ಪಾಡು. ರಾಜಯ್ಯ, ನೀವು ಪಾಠ ಹೇಳಿಕೊಡೋರು, ನಿಮ್ಮ ಹೆಂಡತಿಗೂ ಸ್ವಲ್ಪ ಹೇಳಿಕೊಡ್ಬೇಕು. ಇಷ್ಟೊಂದು ಜಿಪಣತನದಲ್ಲಿದ್ರೆ ಹೇಗೆ? ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಕರೆದು ಅವಮಾನ ಮಾಡ್ತಿದ್ದೀರಾ. ಲಕ್ಷ್ಮಿ ಸೀತಾ ಹತ್ರ ನಗುತ್ತಾ, ಸೀತಮ್ಮ, ನಿಜವಾಗ್ಲೂ ನಿಮ್ನ ಕೈ ಮುಗಿಬೇಕು. ಇಷ್ಟು ಚೊಕ್ಕವಾಗಿ ಹೇಗೆ ಅಡಿಗೆ ಮಾಡ್ತೀರಾ ನಂಗೂ ಹೇಳ್ಕೊಡಿ. ಈ ಸಾರ್ ತಿನ್ಲಿಕ್ಕೆ ಬರೀ ಅನ್ನ ತಿನ್ನೋದೇ ಉತ್ತಮ. ಗೋವಿಂದ್ ಲಕ್ಷ್ಮಿ ಇಬ್ರು ಬೇರೆ ದಾರಿ ಇಲ್ಲದೆ ಮರ್ಯಾದೆಗೋಸ್ಕರ ಸ್ವಲ್ಪ ಊಟ ಮಾಡಿ ಎದ್ರು. ಆವಾಗ ರಾಜಯ್ಯ ಕೋಪದಿಂದ, ಸೀತಮ್ಮ, ನಿನ್ನ ಜಿಪಣತನದಿಂದ ನನಗೆ ಎಷ್ಟೊಂದು ಅವಮಾನ ಆಗಿದೆ ಅಂತ ಗೊತ್ತಿದ್ಯಾ? ಗೋವಿಂದು ನನ್ನ ಗೆಳೆಯ, ಅವನೇ ಇವತ್ತು ನನ್ನ ಅವಮಾನ ಮಾಡಿ ಹೋದ. ಅವರೆಲ್ಲರೂ ನಿಮ್ನ ಕೇವಲವಾಗಿ ಮಾತಾಡಿದ್ರು. ಹಣ ಕೊಡದೆ ನಮ್ಮ ಮನೆಯಲ್ಲಿ ಊಟ ಮಾಡಿದ್ದಾರೆ, ಅದೇ ಎಷ್ಟು ದೊಡ್ಡ ವಿಚಾರ. ₹1 ಖರ್ಚು ಮಾಡದೆ ಉಪಚಾರ ಮಾಡಿದ್ಯಾ? ಇದು ನೀನ್ ಮಾಡಿರೋದು ಉಪಚಾರ ಅಲ್ಲ, ಅವರಿಗೆ ಮಾಡಿರುವ ಅನ್ಯಾಯ. ಅಲ್ಲಿ ನಿನ್ ಮರ್ಯಾದೆ ₹10ಗೂ ಹೋಗೋದಿಲ್ಲ. ನಿನ್ಗೆ ಯಾವಾಗ ಇದೆಲ್ಲ ಗೊತ್ತಾಗೋದು? ಈ ಘಟನೆ ನಡೆದು ಕೆಲವು ದಿನಗಳ ನಂತರ ಊರಿನಲ್ಲಿ ಒಂದು ಹಬ್ಬದ ವಾತಾವರಣ. ಊರಿನ ಮುಖ್ಯಸ್ಥನ ಮಗನಿಗೆ ಮದುವೆ. ಆ ಮದುವೆನ ಆಡಂಬರವಾಗಿ ಮಾಡ್ಬೇಕು ಅಂತ ಅಂದ್ಕೊಂಡು, ಊಟದ ಜವಾಬ್ದಾರಿಯನ್ನ ಯಾರತ್ರ ಕೊಡ್ಬೇಕು ಅಂತ ಅಂದ್ಕೊಂಡು ಊರಿನವರು ಎಲ್ಲರನ್ನ ಕರೆದು ಮಾತಾಡಿದ್ರು. ನಾನು ಏರ್ಪಾಡು ಮಾಡಿರುವ ಭೋಜನ ಕೂಟ ತುಂಬಾ ದೊಡ್ಡದು. ಸುಮಾರು 1000-2000 ಜನ ಊಟ ಮಾಡ್ಬೇಕು. ಯಾರು ಚೆನ್ನಾಗಿ ಅಡಿಗೆ ಮಾಡ್ತಾರೆ? ಅಡಿಗೆ ಮಾಡುವುದನ್ನು ದಾಮರಾಜರಿಗೆ ಕೊಡಿ, ಅವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಅಲ್ಲಿಗೆ ಬಂದಿದ್ದ ಸೀತಾ ಅದೆಲ್ಲಾನು ಕೇಳಿದ್ಲು. ರಾಮರಾಜರಿಗೆ ಕೊಟ್ರೆ ಅವರು 1 ಕೆಜಿ ಸಕ್ಕರೆ ಹಾಕ್ಲಿಕ್ಕೆ 2 ಕೆಜಿ ಸಕ್ಕರೆ ಹಾಕಿ 1 ಕೆಜಿನ ಲಾಸ್ ಮಾಡ್ತಾರೆ. ಸೀತಮ್ಮ, ನೀನು ಏನ್ ಹೇಳ್ತೀಯಾ? ಆ ಆರ್ಡರ್ನ ನನಗ್ ಕೊಡಿ. ನಾನು ₹1 ಕೂಡ ವ್ಯರ್ಥ ಮಾಡೋದಿಲ್ಲ. ಲೆಕ್ಕಕ್ಕೆ ತಕ್ಕ ಹಾಗೆ ಏನನ್ನು ಎಷ್ಟು ಹಾಕ್ಬೇಕು ಅಷ್ಟು ಮಾತ್ರ ಹಾಕಿ ಖರ್ಚನ್ನು ಕಡಿಮೆ ಮಾಡ್ತೀನಿ. ಮುಖ್ಯಸ್ಥರು ಯೋಚನೆ ಮಾಡಿ, ಸೀತಮ್ಮ ಹೇಳೋದ್ ಕೂಡ ಸರಿನೇ. ಸೀತಮ್ಮ ಯಾವಾಗ್ಲೂ ಸ್ವಲ್ಪ ಚೊಕ್ಕವಾಗಿನೇ ಎಲ್ಲವನ್ನೂ ಮಾಡುವುದು. ಸರಿ ಸೀತಮ್ಮ, ನಿಮಗೆ ಅಡುಗೆಗೆ ಏನೆಲ್ಲ ಬೇಕು ಎಲ್ಲವನ್ನು ಹೇಳಿ, ಎಲ್ಲವನ್ನೂ ತರಿಸಿಕೊಡ್ತೀನಿ. ಸೀತಮ್ಮ ಸಂತೋಷಪಟ್ಲು.
ಅದೇ ಸಂತೋಷದಲ್ಲಿ ಜಿಪುಣತನದಿಂದ ಒಂದು ಲೆಕ್ಕನೂ ಹಾಕದ್ಲು. ಸೀತಮ್ಮ ರಾಜಯ್ಯನ ಹತ್ತಿರ, ನಾನು ಚೊಕ್ಕವಾಗಿ ಮನೆಯನ್ನು ನಡೆಸುವುದನ್ನು ನೋಡಿ ಊರಿನ ಪಂಚಾಯಿತಿ ಅಧ್ಯಕ್ಷರು ನನಗೆ ಮದುವೆ ಆರ್ಡರ್ನ ಕೊಟ್ಟಿದ್ದಾರೆ. ನೀವೇನೋ ನನ್ನ ವಿಮರ್ಶೆ ಮಾಡ್ತೀರಾ? ರಾಜಯ್ಯ ಲಿಸ್ಟನ್ನ ನೋಡಿ, ತಮ್ಮ, ಈ ಲೆಕ್ಕನ ನೋಡ್ದ ಸುಮಾರು 1000 ಜನಕ್ಕೆ ಅಡಿಗೆ ಮಾಡ್ಬೇಕು ಅಂತ ಹಾಕಿದ್ದಾರೆ. ನೀನ್ ಹಾಕಿರುವ ಲಿಸ್ಟಲ್ಲಿ 100 ಜನಕ್ಕೆ ಕೂಡ ಅಡಿಗೆ ಮಾಡಕ್ಕಾಗಲ್ಲ. ಯಾಕೆ ತಿನ್ನೋದಿಲ್ಲ? ಚೆನ್ನಾಗಿ ಅಡಿಗೆ ಮಾಡಿದ್ರೆ ಸ್ವಲ್ಪನೇ ತಿನ್ನೋದು. ಅದು ಮಾತ್ರನಾ? ಉಪ್ಪುನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸುಮ್ನೆ ನೀರ್ ಕುಡಿದು ಖಾಲಿ ಮಾಡ್ತಾರೆ. ಉಪ್ಪು ಕಡಿಮೆ ಹಾಕಿದ್ರೆ ಯಾಕೆ ನೀರ್ನ ಜಾಸ್ತಿ ಕುಡಿತಾರೆ? ನೋಡು ಸೀತಮ್ಮ, ಇದು ನಿನ್ನ ಅಡಿಗೆ ಮನೆಯಲ್ಲ. ಬೇರೆ ಊರಿನಿಂದ ನಮ್ಮ ಊರಿಗೆ ಬಂದು ಊಟ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವ್ರ ಮುಂದೆ ನಮ್ಮ ಊರಿನ ಮರ್ಯಾದಿನ ತೆಗಿಬೇಡ. ನಿನ್ನ ಜಿಪುಣತನ ಎಲ್ಲ ನಮ್ಮ ಮನೇಲಿಟ್ಕೋ. ನೀವು ಏನ್ ಹೇಳಿದ್ರು ಸರಿ, ನನ್ನ ಕೈಯಲ್ಲಿರುವ ಹಣವನ್ನು 1 ರೂಪಾಯಿ ಕೂಡ ಸುಮ್ನೆ ವ್ಯರ್ಥ ಮಾಡೋದಿಲ್ಲ. ರಾಜಯ್ಯ ಯೋಚನೆ ಮಾಡಿ, ನಿನಗೆ ಹಣವನ್ನು ಬಿಟ್ರೆ ಆತ್ಮಾಭಿಮಾನ, ಗೌರವ ಏನೂ ಗೊತ್ತಿಲ್ಲ. ಜಿಪುಣತನದಿಂದ ಆಗುವ ನಷ್ಟವನ್ನು ನಿನಗೆ ನಾನ್ ತೋರಿಸ್ತೀನಿ. ಮದುವೆಗೆ ಇನ್ನು 2 ದಿನ ಮಾತ್ರ ಇತ್ತು. ಆವಾಗ ರಾಜಯ್ಯ ಅವರ ಬುದ್ಧಿವಂತಿಕೆಯನ್ನ ಉಪಯೋಗ ಮಾಡಿದ್ರು. ರಾಜಯ್ಯ 2 ಚೀಲನ ತಗೊಂಡ್ಬಂದು ಅದನ್ನ ಸೀತಮ್ಮನ ಹತ್ರ ಕೊಟ್ಟು, ಸೀತಮ್ಮ, ಈ ಹಣವನ್ನು ನೋಡು. ಜಮೀನ್ದಾರರು ಅಡುಗೆಗೆ ಕೊಟ್ಟ ಹಣ ಇದು. ರಾಜಯ್ಯ ಮೊದಲನೇ ಚೀಲನ ತೋರಿಸ್ತಾ, ಈ ಮೊದಲ ಚೀಲದಲ್ಲಿರುವುದು ನಿಜವಾದ ಖರ್ಚು. ನಿನ್ನ ಲೆಕ್ಕಾಚಾರದ ಪ್ರಕಾರ ಎಲ್ಲ ವಸ್ತುಗಳನ್ನು ತಗೊಂಡ್ರೆ ಇಷ್ಟು ಹಣ ಖರ್ಚಾಗುತ್ತೆ. ನೀನು ಲೆಕ್ಕಾಚಾರ ಮಾಡುವ ಜಿಪುಣತನ ಇಲ್ಲೇ ಇದೆ. ರಾಜಯ್ಯ 2ನೇ ಚೀಲನ ತೋರಿಸ್ತಾ. ಮೊದಲನೇ ಚೀಲದಲ್ಲಿದ್ದ ಹಣಕ್ಕಿಂತ 5 ಪಟ್ಟು ಹಣ ಅದರಲ್ಲಿ ಇತ್ತು. ಈ 2ನೇ ಚೀಲ ನೋಡು, ಇದರಲ್ಲಿರದೆ ಸರಿಯಾದ ಹಣ. ಇದರಲ್ಲಿ ನೀನು ಅಡಿಗೆ ಮಾಡಿರುವುದನ್ನು ನೋಡಿ ನಿನ್ನ ಮೆಚ್ಚಿಕೊಂಡು ಎಲ್ಲರೂ ನಿನಗೆ ಕೊಡುವಂತಹ ಹಣ. ನಿನ್ನ ದುಡಿಮೆಗೆ ಸಿಕ್ಕುವ ಸಂಬಳ, ಜಮೀನ್ದಾರರಿಗೆ ಸಿಗುವ ಗೌರವ. ಸೀತಾ ಕಣ್ಬಿಟ್ಟು ನೋಡಿ, ಈ ಹಣ ಏನು ಇಷ್ಟಿದೆ? ಈ ಹಣ ನನಗೆ ಯಾಕೆ? ಇದು ನಿನಗೆ ಅಲ್ಲ. ನಾನು ನಿನಗೊಂದು ಷರತ್ತಾಗ್ತೀನಿ. ನೀನು ಅಡಿಗೆ ಮಾಡಿದ ನಂತರ ಊಟಕ್ಕೆ ಬರುವವರು ಊಟ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈ 2ನೇ ಚೀಲದಲ್ಲಿರುವಷ್ಟು ಹಣನ ನಾವು ನಷ್ಟ ಹೋದ ಹಾಗೆ. ಹೌದಾರಿ, ಈ ಹಣ ಯಾಕೆ ನಮ್ಮನ್ನ ಬಿಟ್ಟು ಹೋಗ್ಬೇಕು? ನಾನಾಗೆ ಮಾಡೋದಿಲ್ಲ. ನೀನು ನಿನ್ನ ಜಿಪುಣತನದಿಂದ ಅಡಿಗೆ ಮಾಡಿ ನಮ್ಮ ಗೌರವನ ಬೀದಿಪಾಲ್ ಮಾಡ್ತೀಯ. ನಿನ್ನ ಅಡಿಗೆಯನ್ನು ತಿಂದು ಈ ಎಲ್ಲ ಹಣವನ್ನು ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ಅಥವಾ ಯಾರಿಗಾದ್ರೂ ದಾನ ಮಾಡಿದ್ರೇನೆ ನಿನಗೆ ಗೊತ್ತಾಗೋದು. ಸೀತಾ ಯೋಚನೆ ಮಾಡಿದ್ಲು, ಇಷ್ಟೊಂದು ಹಣ ನಷ್ಟ ಆಗುತ್ತಾ? ನಾನು ಅಡಿಗೆ ಚೆನ್ನಾಗ್ ಮಾಡೋದಿದ್ರೆ, ಅಡಿಗೆ ರುಚಿ ಇಲ್ಲ ಅಂದ್ರೆ ನನ್ಗೆ ಇಷ್ಟೊಂದು ಹಣ ಲಾಸ್ ಆಗುತ್ತಾ? ನಿನ್ನ ಜಿಪುಣತನದಿಂದ ಹಣ ಹೋಗುತ್ತೆ ಅಂದ್ರೆ ಭಯಪಡ್ತೀಯ. ಅಡುಗೆ ರುಚಿಯಾಗಿ ಇಲ್ಲದಿದ್ರೆ ನಿನಗೆ ಕೊಡುವಂತ ಹಣ ನಿನ್ ಕೈಗೆ ಸಿಗೋದಿಲ್ಲ. ಇದಕ್ಕೆ ಇಷ್ಟೊಂದು ಗೌರವ ಇದೆ. ನೀನು ಜಿಪುಣತನದಿಂದ ಅಡಿಗೆ ಮಾಡಿ 2ನೇ ಚೀಲವನ್ನು ಕಳ್ಕೊತೀಯ, ಅಥವಾ ಹಣ ಜಾಸ್ತಿ ಖರ್ಚು ಮಾಡಿ ರುಚಿಯಾಗಿ ಅಡಿಗೆ ಮಾಡಿ ಈ ಚೀಲನ ದಕ್ಕಿಸ್ಕೋತೀಯ? ಸೀತಾ ಯೋಚನೆ ಮಾಡಿ, ಇಷ್ಟ ಇಲ್ಲ. ನಾನು ಎಷ್ಟೋ ಕಷ್ಟಪಟ್ಟು ದುಡ್ಡು ಅಂತ ಕೂಡಿಟ್ರೆ ಇಷ್ಟು ಹಣವನ್ನು ಕಸಕ್ ಹಾಕಕ್ಕೆ ನನಗೆ ಇಷ್ಟ ಇಲ್ಲ. ಈ ಹಣ ಎಲ್ಲ ನನಗೆ ಬೇಕು. ಹಾಗೆ ಆಗ್ಬೇಕಂದ್ರೆ ನಿನ್ನ ಅಡಿಗೆ ರುಚಿ ಚೆನ್ನಾಗಿರ್ಬೇಕು. ಈ ಲಿಸ್ಟಲ್ಲಿ ಬರ್ದಿರುವ ವಸ್ತುಗಳಿಗಿಂತ ಅಧಿಕ ವಸ್ತುಗಳನ್ನ ತಗೊಂಡು ಚೆನ್ನಾಗಿ ಅಡಿಗೆ ಮಾಡ್ಬೇಕು. ಅದನ್ನು ಕೇಳಿ ಸೀತಾ, ಸರಿ ರೀ, ನಾನು ಚೆನ್ನಾಗಿ ಅಡಿಗೆ ಮಾಡಿ 2ನೇ ಚೀಲದ ಹಣ ನನಗ್ ಬರುವಾಗೆ ಮಾಡ್ತೀನಿ. ಇನ್ನೊಂದು 5 ಕೆಜಿ ಉಪ್ಪು, ಎಣ್ಣೆ ಒಂದು 5 ಕೆಜಿ, ಹೀಗೆ ತರಕಾರಿನೂ ಸ್ವಲ್ಪ ಜಾಸ್ತಿ ತಗೊಂಡು ಜಿಪುಣತನವನ್ನು ಬಿಟ್ಟು ಅಡಿಗೆ ಮಾಡ್ತೀನಿ. ರಾಜಯ್ಯ ನಗುತ್ತಾ, ಸೀತಮ್ಮ, ನೀನು ಮಾಡುವಂತಹ ಹಣವನ್ನು ಉಳಿತಾಯ ಮಾಡೋದಲ್ಲ, ಮರ್ಯಾದಿನೇ ಉಳಿಸ್ಕೋಬೇಕು. ಹಾಗೆ ಸೀತಾ 1 ದಿನ ಅವಳ ಜಿಪುಣತನ ಎಲ್ಲಾನು ಬಿಟ್ಟು ಧಾರಾಳವಾಗಿ ಖರ್ಚು ಮಾಡಿ ಅಡಿಗೆ ಮಾಡ್ತಾ ಇದ್ಲು. ರಾಜಯ್ಯ ಹೇಳಿದ ಮಾತುಗಳು ಇನ್ನೂ ಅವಳ ಮನಸ್ಸಿನಲ್ಲಿ ಹಾಗೇನೆ ಕೇಳಿಸ್ತಾ ಇತ್ತು. ಆ ದಿನ ಮದುವೆಗೆ ಬಂದಿರುವ ಊರಿನವರು ಹಾಗೇನೆ ಬಂದು ಬಳಗ ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಊಟ ಮಾಡಿದ್ದು ಮುಗೀತು. ಊರಿನ ಮುಖ್ಯಸ್ಥರು ಬಂದ್ರು. ಸೀತಮ್ಮ, ನಿನ್ನ ಅಡಿಗೆ ತುಂಬಾನೇ ಚೆನ್ನಾಗಿತ್ತು. ಇವತ್ತು ಈ ಊರಿನವರು ಇಷ್ಟೊಂದು ಗೌರವ ಪಡ್ತಿದೀವಿ ಅಂದ್ರೆ ಅದಕ್ಕೆ ನೀನೇ ಕಾರಣ. ಗೋವಿಂದ್ ನಗುತ್ತಾ ರಾಜಯ್ಯನ ಹತ್ತಿರ, ರಾಜಯ್ಯ, ಇವತ್ತು ನಿನ್ನ ಗೌರವ 2 ಪಟ್ಟು ಜಾಸ್ತಿಯಾಗಿದೆ. ಸೀತಮ್ಮನ ಕೈ ರುಚಿ ತಿಂದು ನಾನು ಕೂಡ ಎಲ್ಲವನ್ನು ಮರ್ತೋಗಿದ್ದೀನಿ. ಲಕ್ಷ್ಮಿ ಸೀತಾನ ಗಟ್ಟಿಯಾಗಿ ಹಿಡ್ಕೊಂಡು, ತಮ್ಮ, ಇವತ್ತು ನಿನ್ನ ಅಡಿಗೆ ತಿಂದು ಎಲ್ಲರ ಹೊಟ್ಟೆ ತುಂಬಿ ಹೋಗಿದೆ. ನಿನ್ನ ಅಡುಗೆಯಲ್ಲಿದ್ದ ಆನಂದ ನಮ್ಮ ಮನಸ್ಸು ಪೂರ್ತಿ ತುಂಬಿದೆ. ಸೀತಾ ತುಂಬಾನೇ ಸಂತೋಷದಿಂದ, ಧನ್ಯವಾದಗಳತ್ತಿಗೆ. ಇವತ್ತು ಎಲ್ಲರೂ ಇಷ್ಟೊಂದು ಸಂತೋಷವಾಗಿ ತಿಂತಾ ಇದ್ರೆ ನನಗೆ ತುಂಬಾ ಸಂತೋಷವಾಗಿತ್ತು. ಇದಕ್ಕೆ ಮುಂಚೆ ಎಷ್ಟೋ ಸಲ ಅಡಿಗೆ ಮಾಡಿದ್ದೀನಿ, ಆದ್ರೆ ಇಷ್ಟೊಂದು ಸಂತೋಷ ಇರ್ಲಿಲ್ಲ. ಎಲ್ರೂ ಹೋದ್ಮೇಲೆ ಸೀತಾ ರಾಜಯ್ಯನ ಹತ್ತಿರ ಮಾತಾಡ್ತಾ ಇದ್ಲು. ರೀ, ನೀವ್ ಹೇಳಿದ್ದು ನಿಜಾನೇ. ಆ 2ನೇ ಚೀಲದಲ್ಲಿರುವ ಹಣ ಹೋಗದ ಹಾಗೆ ಮಾಡ್ದೆ. ಇದಕ್ಕಿಂತ ತುಂಬಾ ಸಂಪತ್ತನ್ನು ಸಂಪಾದನೆ ಮಾಡಿದ್ದೀನಿ. ಎಲ್ಲರೂ ನನಗೆ ಒಳ್ಳೆ ಹೆಸರು, ಸಂತೋಷವನ್ನು ಕೊಟ್ಟಿದ್ದಾರೆ. ಸೀತಮ್ಮ, ಇದೇ ನಿಜವಾದ ಸಂತೋಷ. ನೀನು ಇಷ್ಟು ದಿನ ಕಳ್ಕೊಂಡಿದ್ದು ಹಣ ಅಲ್ಲ, ಈ ಸಂತೋಷವನ್ನೇ. ನಾವು ಯಾವ ಕೆಲಸ ಮಾಡೋದಾದ್ರೂ ಪರಿಪೂರ್ವಕವಾಗಿ ಮಾಡಬೇಕು. ಆವಾಗ್ಲೇ ನಮ್ಮ ಮನಸ್ಸು ಕೂಡ ತೃಪ್ತಿಯಾಗೋದು.
ಇನ್ ಮುಂದೆ ನಾನು ಜಿಪಣತನದಿಂದ ಉಪ್ಪು ಹುಳಿ ಖಾರ ಎಣ್ಣೆನ ಜಾಸ್ತಿ ಉಪಯೋಗ ಮಾಡದೇ ಇರೋದಿಲ್ಲ. ಹಾಗೆ ರಾಜಯ್ಯ ಹಾಕಿದ ಪ್ಲಾನಿಂದ ಸೀತಾಳಿಗೆ ಹಣನ ಉಳಿತಾಯ ಮಾಡೋದು ಮಾತ್ರ ಮುಖ್ಯವಲ್ಲ, ಊರಿನವರ ಹತ್ರ ಒಳ್ಳೆ ಹೆಸರು ತಗೊಳ್ಳೋದು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಲು. ಆ ದಿನದಿಂದ ಸೀತಾಳ ಮನೆಗೆ ಅತಿಥಿಗಳು ಯಾರು ಬಂದ್ರೂ ಸರಿ ಹೊಟ್ಟೆ ತುಂಬಾ ಊಟ ಹಾಕ್ತಾ ಇದ್ಲು ಸೀತಾ. ಆದ್ರಿಂದ ಬರೋರು ಊರಿನವರು ಎಲ್ರು ಕೂಡ ಸೀತಾ ಹತ್ರ ಬಂದಿರುವ ಬದಲಾವಣೆ ನೋಡಿ ತುಂಬಾನು ಸಂತೋಷಪಟ್ರು. ಇದ್ರೆ ಸೀತಾ ತರ ಇರ್ಬೇಕು, ನೋಡು ಅವಳು ಎಷ್ಟು ಬದಲಾಗಿದ್ದಾಳೆ, ಅವಳಿಗೆ ಪ್ರತಿಭೆನೂ ಇದೆ ಅಂತ ಊರಿನವರು ಬಾಯಿ ತುಂಬ ಹೊಗಳ್ತಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಹಣನ ಉಳಿತಾಯ ಮಾಡೋದು ತಪ್ಪಲ್ಲ, ಆದ್ರೆ ನಮ್ಮ ಖರ್ಚಿಗೋಸ್ಕರನೂ ನಾವು ಹಣನ ಖರ್ಚು ಮಾಡದೆ ಉಳಿತಾಯ ಮಾಡ್ತೀನಿ ಅನ್ನೋ ಹೆಸರಿನಲ್ಲಿ ಹಣನ ನಾವು ತೆಗ್ದಿಡೋದ್ರಲ್ಲಿ ಆ ಹಣ ನಮಗೂ ಉಪಯೋಗ ಆಗಲ್ಲ, ನಮ್ಮ ಹತ್ರ ಆ ಹಣ ಇದ್ರೂ ಕೂಡ ವೇಸ್ಟೇ.